ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾನೀಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಹಾರೆಳೆ ದಾರನ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕೆ ನಾನು ಸಿಲ್ವರ್ ಕಲರ್ ಬೀಡನ್ನ ಪೌಂಡ್ಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಡಿಸೈನ್ನ ಹಾಕಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಡಿಸೈನ ಹಾಕಿ ನನ್ನ ಮಗಳು ಡಿಲೀಟ್ ಮಾಡಿದ್ದಾಳೆ. ಈಗ ಮತ್ತೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಿದ್ದೀನಿ ಅಂತ. ಈಗ ಅದೇ ಸ್ಯಾಂಪಲ್ ಪೀಸ್ಗೆ ನಾನು ಇವತ್ತು ಕೂಡ ಹಾಕಿ ತೋರಿಸ್ತಿದ್ದೀನಿ. ಈ ಥರ ಸ್ಯಾಂಪಲ್ ಪೀಸ್ಗೆ ನಾನು ಸೇಮ್ ಸ್ಯಾರಿಗೆ ಏನು ಹಾಕಿದ್ನೋ ಅದನ್ನು ಹಾಕಿ ತೋರಿಸ್ತೀನಿ. ಅದು ಸ್ಯಾರಿಗೆ ಹಾಕಿರೋ ಡಿಸೈನ್ನ ನಾನು ಲಾಸ್ಟಿಗೆ ಶಾರ್ಟ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ತೀನಿ. ಆ ಡಿಸೈನ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇಲ್ಲಿ ನಾನು ಫಸ್ಟಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಈ ಥರ ಲಾಕ್ ಮಾಡಿಬಿಟ್ಟು ಹಿಂದೆ ಇರೋ ನಾಡನ್ನ ಲಾಸ್ಟಿಗೆ ಗಂಪೇಸ್ ಮಾಡಬೇಕು, ಇಲ್ಲಾಂದರೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು ಲಾಕ್ ಮಾಡಿ ಇಲ್ಲಿಂದ 1 2 3 4 ಚೈನ್ ಹಾಕ್ತೀನಿ. ಅದನ್ನು ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಈ ಥರ ಲಾಕ್ ಮಾಡ್ತೀನಿ. ಮತ್ತು 4 ಚೈನ್ ಲಾಕ್. ಇದು ಒಂದು ಸಿಂಪಲ್ ಈಸಿ ಡಿಸೈನ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬರುತ್ತೆ, ಆದರೆ ಚೆನ್ನಾಗಿರುತ್ತೆ. ತುಂಬ ಬೀಡ್ ಯೂಸ್ ಮಾಡ್ತಿಲ್ಲ, ಒಂದೇ ಒಂಥರ ಬೀಡನ್ನ ಯೂಸ್ ಮಾಡಿ ಹಾಕ್ತಿದ್ದೀನಿ ನಾನು ಇದರಲ್ಲಿ. ಇಲ್ಲಿ 4 ಸಲ 4 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಬಿಟ್ಟು ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. 4 ಚೈನ್ನ ಹಾಕಿ ಇಲ್ಲಿಂದನೇ 2 ಟೈಮ್ ದಾರ ಸುತ್ಕೊಳ್ತೀನಿ. ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. 2 ಟೈಮ್ ದಾರ ಸುತ್ಕೊಂಡು ಇಲ್ಲಿ ಫಸ್ಟು 4 ಚೈನ್ ಕ್ಯಾಪ್ನ ಬಿಟ್ಟು ನೆಕ್ಸ್ಟ್ 4 ಚೈನ್ ಕ್ಯಾಪಿಗೆ ನಾನು ಟ್ರಿಪಲ್ ಕ್ರೋಶನ ಮಾಡ್ತೀನಿ. 2 ಟೈಮ್ ದಾರ ಸುತ್ಕೊಂಡಿದ್ದೆ ಅಲ್ವಾ, ಎರಡರಲ್ಲೊಂದು 3 ಸಲ ಮಾಡ್ಕೊಳ್ತೀನಿ. ಇದೇ ಥರ ಇಲ್ಲಿ 4 ಕಂಬಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನ ಹಾಕ್ಕೋಬೋದು. ನಾನು ಬೀಡ್ ಹಾಕ್ತಿಲ್ಲ, ಹಾಗೆ ಹಾಕ್ತಿದ್ದೀನಿ. ತುಂಬ ಹೆವಿ ಆಗಿಬಿಡುತ್ತೆ ಅಂತ ನಾನು ಸ್ಯಾರಿಗೆ ಹಾಕಿ ತೋರಿಸಿದ್ನಲ್ಲ, ಸ್ಯಾರಿಗೆ ಹಾಕಿದ್ದೆ ಫಸ್ಟೇ. ಅದರಲ್ಲಿ ನಾನು ಇದೇ ಥರ ಹಾಕಿರೋದು, ಅದನ್ನೇ ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನಾವು 4 ಕಂಬಗಳನ್ನ ಮಾಡ್ಕೋಬೇಕು. ಎರಡರಲ್ಲೊಂದು ಟ್ರಿಪಲ್ ಕ್ರೋಶನ 4 ಮಾಡ್ಕೋಬೇಕು. ಇಲ್ಲಿ 4 ಚೈನು, ಆನಂತರ 4 ಚೈನ್ ಗ್ಯಾಪಲ್ಲಿ 4 ಟ್ರಿಪಲ್ ಕ್ರೋಶ, ಮತ್ತು ಇಲ್ಲಿ 3 ಚೈನ್ ಹಾಕ್ತೀನಿ. ಮತ್ತು ಈ ಕಡೆ ಸೈಡ್ ಕೂಡ ಅದೇ ಸೇಮ್ ಗ್ಯಾಪಲ್ಲೇ ಇನ್ನು 4 ಕಂಬಗಳನ್ನ ಮಾಡ್ಕೊಳ್ತೀನಿ. 4 ಕಂಬಗಳನ್ನೇ ಮಾಡ್ಕೋಬೇಕು. ಈ ರೀತಿ 4 ಕಂಬ ಆದಮೇಲೆ ಮತ್ತೆ ಈ ಕಡೆ ಸೈಡ್ ಕೂಡ 4 ಚೈನ್ಗಳನ್ನ ಹಾಕೋಬೇಕು. ಆನಂತರ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿ ಮತ್ತು ಇಲ್ಲಿ 1 ಚೈನ್ ಹಾಕ್ತೀನಿ. ಹಾಗೆ ಒಂದು ಬೀಡನ್ನ ತಗೊಳ್ತೀನಿ. ಅದೇನು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ನೋ ಅದನ್ನ ದಾರಕ್ಕೆ ಪೌಂಡ್ಸಿ ಇಟ್ಕೊಂಡಿದ್ದೆ, ಅದನ್ನ ತೊಗೊಂಡು ಒಂದು ಸಲ ಮತ್ತೆ 1 ಚೈನ್ ಹಾಕ್ತೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ತೀನಿ. ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟಿಗೆ ಟರ್ನ್ ಮಾಡಿ ಈಗ ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 3 ಚೈನ್ ಆದಮೇಲೆ ಇದೇನು ಬೀಡ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಲಾಕ್ ಮಾಡ್ತೀನಿ. ಪಿಕ್ಔಟ್ ಆಗುತ್ತೆ. ಈ ಥರ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಒಂದು ಬೀಡ್ ತೊಗೊಳ್ತೀನಿ. ಇದೇನು 4 ಚೈನ್ ಇದೆಯಲ್ಲ, ಇಲ್ಲೇನೇ ಕಂಬನ ಮಾಡ್ತೀನಿ. ಇಲ್ಲಿ ನಾನು ಡಬಲ್ ಕ್ರೋಶ ಮಾಡ್ತಿದ್ದೀನಿ, ನೀವು ಟ್ರಿಬಲ್ ಕ್ರೋಶ ಕೂಡ ಮಾಡ್ಕೋಬೋದು. ಮತ್ತು 3 ಚೈನ್ ಹಾಕ್ತೆ, ಅದೇ ಕಂಬಕ್ಕೆ ಲಾಕ್ ಮಾಡ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಒಟ್ಟು 4 ಚೈನ್ ಗ್ಯಾಪಲ್ಲಿ 4 ಕಂಬನ ಮಾಡಬೇಕು. ಫಸ್ಟ್ 3 ಚೈನ್ ಹಾಕ್ತೀವಲ್ಲ, ಇದು ಕೂಡ ಕಂಬ ಅಂತಲೇ ಕೌಂಟ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡ್ಕೊಳ್ಳಿ.
4 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ತೀನಿ. ಇಲ್ಲಿಂದ ಒಂದು ಬೀಡ್ ತಗೊಂಡು ದಾರ ಸುತ್ತಕೊಂಡು ನೋಡಿ ಇಲ್ಲಿ 4 ಕಂಬ ಇದೆಯಲ್ಲ, ಇಲ್ಲಿ ಆ ಕಡೆ 2 ಈ ಕಡೆ 2 ಕಂಬ ಬಿಟ್ಟು ಮಧ್ಯದಕ್ಕೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈ ಥರ ಡಬಲ್ ಕ್ರೋಶನ ಮಾಡ್ತೀನಿ. ಮತ್ತು 3 ಚೈನ್, ಹಾಗೆ ಅದೇ ಕಂಬಕ್ಕೆ ಲಾಕ್, ಮತ್ತು ಒಂದು ಚೈನ್ ಹಾಕ್ಕೊಳ್ತೀನಿ. ಮತ್ತು ಒಂದು ಬೀಡ್ ತಗೊಂಡು ನೆಕ್ಸ್ಟ್ 3 ಚೈನ್, ಇದು 3 ಚೈನ್ ಗ್ಯಾಪು ಇಲ್ಲಿಗೆ ನಾನು ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ 4 ಕಂಬನ ಮಾಡ್ಕೋಬೇಕು. ಹಾಗೆ ಪಿಕಾಟ್ ಕೂಡ ಮಾಡಬೇಕು. ನಾನು ಹೇಳ್ಕೊಡೋದನ್ನ ಕರೆಕ್ಟಾಗಿ ಮಾಡಿ, ಸ್ಕಿಪ್ ಮಾಡಬೇಡಿ, ವಿಡಿಯೋ ಅರ್ಥ ಆಗೋದಿಲ್ಲ ಡಿಸೈನು. ಇಲ್ಲಿ 4 ಕಂಬನ ಮಾಡ್ಕೊಳ್ಳಿ, ಬೀಡ್ ಹಾಕಿ ಪಿಕಾಟ್ನ ಮಾಡಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪಬೇಕಂದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪುತ್ತೆ. ಈಗ 4 ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಚೈನ್ ಹಾಕಿ ಪಿಕಾಟ್ನ ಮಾಡಿಲ್ಲ, ಪಿಕಾಟ್ ಮಾಡಿ ಆನಂತರ ಒಂದು ಚೈನ್ನ ಹಾಕ್ಕೊಳ್ತೀನಿ. ಹಾಗೆ ಒಂದು ಬೀಡನ್ನ ತಗೊಂಡು ಅಲ್ಲೇನು 4 ಕಂಬ ಇದೆಯಲ್ಲ, ಅಲ್ಲಿ ಆ ಕಡೆ 2 ಈ ಕಡೆ 2 ಕಂಬ ಬಿಟ್ಟು ಮಧ್ಯ ನೀಡಲ್ನ ಹಾಕಿ ಒಂದು ಕಂಬನ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಪಿಕಾಟ್ ಕೂಡ ಮಾಡಿ ಆನಂತರ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಬೀಡನ್ನ ತಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 4 ಕಂಬನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಪಿಕಾಟ್ ಕೂಡ ಮಾಡಬೇಕು. ಕರೆಕ್ಟಾಗಿ 4 ಕಂಬನ ಮಾಡ್ಕೊಳ್ಳಿ. 4 ಬೀಡ್ ಆದಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶನ ಮಾಡ್ತೀನಿ. ಆನಂತರ ಲಾಕ್ನ ಮಾಡ್ತೀನಿ. ಹೀಗೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ ಡಿಸೈನು ಬಂದಿದೆ. ಈಗ ಇಲ್ಲಿ ನಾನು 1 2 ಚೈನ್ನ ಹಾಕ್ತೀನಿ, ಲಾಕ್ ಮಾಡ್ತೀನಿ. ಹಾಗೆ 1 2 3 4 ಚೈನ್ ಅಥವಾ 5 ಚೈನ್ ಎಷ್ಟಾದರೂ ಹಾಕ್ಕೋಬೋದು ಕುಚ್ಚಿಗೋಸ್ಕರ. ಹಾಗೆ ಮತ್ತೆ 2 ಚೈನ್ ಲಾಕ್. ಇಲ್ಲಿಂದನೂ ಒಂದು ಕುಚ್ಚಿಗೆ ಜಾಗನ ಬಿಟ್ಟಿದ್ದೀನಿ. ನೀವು 2 ಬೇಕಾದರೂ ಕುಚ್ಚನ್ನ ಹಾಕ್ಕೋಬೋದು. 2 ಕುಚ್ಚು ಬೇಕು ಅಂದರೆ 4 ಚೈನ್ನ 2 ಸಲ ಹಾಕ್ಕೊಳ್ಳಿ, ಅಥವಾ 5 ಚೈನ್ನ 2 ಸಲ ಹಾಕ್ಕೊಳ್ಳಿ. ಇದು 2 ಚೈನ್ ಗ್ಯಾಪಿಗೋಸ್ಕರ. ಈ ಕಡೆ ಮತ್ತೆ ಇನ್ನೊಂದು ಅರ್ಥನ ಸ್ಟಾರ್ಟ್ ಮಾಡ್ಕೊಳ್ಳೋಣ. 4 ಚೈನ್ ಲಾಕ್. ಇಲ್ಲಿ 4 ಚೈನ್ಗಳ 4 ಸಲ ಹಾಕ್ಕೋಬೇಕು. ನಾಲ್ಕು ಸಲ ಆದಮೇಲೆ ಬ್ಯಾಕೆಟ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ 4 ಚೈನ್ ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಇಟ್ಟು ಎರಡನೇ ಗ್ಯಾಪಿಗೆ ಟ್ರಿಬಲ್ ಕ್ರೋಶ.
4 ಕಂಬ. ಇದೇ ಥರ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೆಕೆಂಡ್ ಆರ್ಚ್ ಕೂಡ ಫಸ್ಟ್ ಆರ್ಚ್ ಯಾವ ಥರ ಹೇಳ್ಕೊಟ್ನೋ ಫುಲ್ ಸ್ಯಾರಿ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೇಮ್ ಇದೇ ಥರ ಬರುತ್ತೆ, ಎಲ್ಲವನ್ನೂ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲೂ ಬೇಕಿದ್ರೆ ಬೀಡ್ಗಳನ್ನ ಹಾಕ್ಕೊಳ್ಳಿ ನೀವು. ನಾನು ಜಾಸ್ತಿ ಓವರ್ ಆಗಿಬಿಡುತ್ತೆ ಅಂತ ಒಂದೇ ಒಂದು ಲೈನ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈಗ ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ಯಾವ ಥರ ಇದೆ ಅಂತ ತೋರಿಸ್ಕೊಳ್ತೀನಿ. ಸ್ಯಾರಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ಡಿಸೈನ್ ಹಾಕಿದ್ದೀನಿ. ಇಲ್ಲಿ ಮಧ್ಯ ಒಂದೊಂದು ಕುಚ್ಚನ್ನ ಜಾಗ ಬಿಟ್ಟಿದ್ದೀನಿ. ನಾನು ಸ್ಯಾರಿಗೆ ಹಾಕಿರೋ ವೀಡಿಯೋದಲ್ಲಿ 2 ಕುಚ್ಚನ್ನ ಕಟ್ಟಿದ್ದೀನಿ. ಇಲ್ಲಿ ಒಂದು ಕುಚ್ಚಿಗೆ ಜಾಗನ ಬಿಟ್ಟು ತೋರಿಸಿದ್ದೀನಿ ನೋಡಿ. ಇಲ್ಲಿ ನಾನು ಸ್ಯಾರಿಗೆ ಹಾಕಿರೋ ವೀಡಿಯೋ ಇದು. ತುಂಬ ಚೆನ್ನಾಗಿ ಬಂದಿತ್ತು. ಇದು ವೀಡಿಯೋ ಕೂಡ ನಾನು ಮಾಡ್ಕೊಂಡಿರಲಿಲ್ಲ, ಅಂದರೆ ಹೆಣಿಯೋದು ಮಾಡಿದ್ದೆ. ಕುಚ್ಚು ಕಟ್ಟಿ ಆದಮೇಲೆ ಇದು ಫುಲ್ ಫಿನಿಶ್ ಆದಮೇಲೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಅವ್ರ ಹತ್ರನೇ ಕೇಳಿ ಕಳಿಸ್ಕೊಂಡಿದ್ದೀನಿ ವೀಡಿಯೋ ಮಾಡಿ. ಅವರು ನೀಟಾಗಿ ಮಾಡಿಲ್ಲ, ಕ್ಲಿಯರೆನ್ಸ್ ಇಲ್ಲ. ಓಕೆ ಗೈಸ್, ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.